ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ನಗರದ ತುಂಗಭದ್ರಾ ಲಾರಿ ಚಾಲಕರು ಮತ್ತು ಕ್ಲೀನರ್ ಸಂಘದ ವತಿಯಿಂದ SIR ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸಂಘದ ಕಚೇರಿಯಲ್ಲಿ ಸಭೆ ನಡೆಸಲಾಯಿತು. ಹೌದು ವೀಕ್ಷಕರೇ, ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಸೈಯದ್ ಯೂಸುಫ್ ರವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಸಭೆಯಲ್ಲಿ ವಿವಿಧ ಸಂಘಟನೆಗಳು ಮುಖಂಡರು ಹಾಗೂ ಗಣ್ಯರು ಭಾಗವಹಿಸಿ SIR ಕುರಿತು ಸದಸ್ಯರಿಗೆ ಮಾಹಿತಿಯನ್ನು ನೀಡಿದರು. ಕಾರ್ಮಿಕರ ಸಂಘದ ಅಧ್ಯಕ್ಷ HK ಕೊಟ್ರಪ್ಪ, ಜಮಾತೆ ಇಸ್ಲಾಮಿಯಾ ಹಿಂದ್ ಅಧ್ಯಕ್ಷ ವೈ ಖಯೂಮ್, ಸಂಘದ ಗೌರವಾಧ್ಯಕ್ಷ ರಾಜು ಬಸವಪ್ಪ, ಡಾಕ್ಟರ್ ಬಿ ಮೊಹಮ್ಮದ್ ಇಸಾಕ್, ವಕೀಲ್ ಶಶಿ ನಾಯಕ್ ಸೇರಿದಂತೆ ಹಲವಾರು ಸಭೆಯಲ್ಲಿ ಉಪಸ್ಥಿತಿ ಇದ್ದು ಜಾಗೃತಿ ಮೂಡಿಸುವ ಅಗತ್ಯತೆಯನ್ನು ವಿವರಿಸಿದರು. ಸಭೆಯಲ್ಲಿ ಲಾರಿ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಕ್ಯಾಮರಾಮನ್ ಸೈಯದ್ ಶಾಮೀರ್ ಜೊತೆ ವರದಿ ಫಿರೋಜ್ ಇರ್ಫಾನ್ MH, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಅಲ್ಲಿ ಇನ್ನೊಂದೇನಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಎಕ್ಸಾಂಪಲ್ ನೋಡಿ, ಮೇಲ್ಗಡೆ ನಮ್ದು ಯಾವ್ದು ಈಗ ಏನ್ ಮಾಡ್ತೀವಿ ಅಂದ್ರೆ ವೋಟರ್ ಐಡಿ ಹಿಂದೆ ಯಾವ ಹೆಸರು ಅಂತ ನಿಮ್ಗೆ ಗೊತ್ತಿಲ್ಲ, ಈಗ ಆಧಾರ್ ಕಾರ್ಡ್ ಯಾವ ಹೆಸರು ನಿಮ್ಗೆ ಗೊತ್ತಿಲ್ಲ ಅನ್ಕೊಂಡ್ಬಿಡ್ರಿ. ಆದ್ರೆ ಇಲ್ಲಿ ಮೇಲ್ಗಡೆ ನಮ್ಗೆ ಪಡ ಅಂತ ಇರುತ್ತೆ, ಏನ್ ಮಾಡ್ಕೋಬೇಡಿ. ಸರ್ಕಾರ ತಮಗೆ ಒಂದು ಆ್ಯಪ್ ಅಂತ, ಸರ್ಕಾರಿ ಆ್ಯಪ್ ಅಂತ ಬಿಟ್ಟಿದೆ. ಆ ಆ್ಯಪ್ ಅಲ್ಲಿ ತಾವೆಲ್ಲ ಸರ್ಚ್ ಮಾಡಿದ್ರೆ ನಿಮ್ಮ ಈ ಪ್ರೆಸೆಂಟ್ ಇರೋಂಥ ಎಪಿಕ್ ನಂಬರ್ ಹೊಡೆದ್ರೆ ಎಲ್ಲಿದ್ದೀರಾ, ಯಾವ ನಂಬರ್ ಇದ್ದೀರಾ, ಸರ್ ಹೇಳಿದ ಹಾಗೆ ಬೂತ್ ಎಲ್ಲಿದೆ, ಯಾವ ಪಾರ್ಟಿಲಿದೆ ಅಂತ ಸವಿಸ್ತರವಾಗಿ ಸಿಕ್ಬಿಡುತ್ತೆ. ಅದ್ರ ಬಿಟ್ಟು ಹೆಲ್ಪ್ ವಾಟರ್ ಲೈನ್ ಅಂತ ಇರುತ್ತೆ ಈ ಥರ. ಅದರಲ್ಲಿ ECINENT ಅಂತೇಳಿ ಅದು ಆ್ಯಪ್ ನಂಬರು. ಅದನ್ನ ಈ ಥರ ನೀವು ಡೌನ್ಲೋಡ್ ಮಾಡ್ಕೋದಿತ್ತು ಅಂದ್ರೆ ನೀವೇ ಇನ್ನೊಬ್ಬರಿಗೆ ಜಸ್ಟ್ ನೀವು ಕೇಳೋಕ್ಕಿಂತ ಅವ್ರ ಮೂಲಕನೇ ಆ ವಾಡಿ ಬಂಡೆ ಕೊಟ್ಟಿಲ್ಲ ಅದಕ್ಕೋಸ್ಕರ ಪಾರ್ಟ್ 1 ಆಗಿದೆ, 2 ಆಗಿದೆ. ನೀವು ಓಡ್ತಾರೆ ಅದು ನೋಡ್ಕೊಂಡು ಕನ್ಸಲ್ಟ್ ಪ್ರತಿ ಒಂದು ಪಾರ್ಟಿಗೆ ಒಂದು PLO, ಅದ್ರ ಜೊತೆ BLA ಅಂತ ಮಾಡಿದ್ದಾರೆ, ರಾಜಕೀಯ BLA ಅಂತ ಮಾಡಿದ್ದಾರೆ. ನೀವು ಆತಂಕ ಒಳಪಡಿಕೆ ಯಾಕಂದ್ರೆ ಅವ್ರು ಕನ್ವರ್ಟ್ ಮಾಡ್ತಾರೆ, ಅವರು ಹಿಂಗೆಲ್ಲ ಮನವರಿಕೆ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ JDS ಇಂದ BJP ಎಲ್ಲ ಇರ್ತಾರೆ, ಅವ್ರ ಜೊತೆಗೆ ಇರ್ಬೇಕಂತ ಇದೆ. ರಾಜಕೀಯ ಪಕ್ಷಗಳು ಇರ್ಬೇಕಂತ ಇದೆ. ಅವ್ರು ಎದಕ್ಕಪ್ಪ ನಿಮ್ಗೆ ಮಾರ್ಗದರ್ಶನ ಮಾಡಕ್ಕೆ ಈ ಫಾರಂ ಯೂಸ್ ಕೊಟ್ಟು ನಿಮ್ಗೆ ತಿಳುವಳಿಕೆ ಹೇಳೋಕ್ಕೋಸ್ಕರ ಪಾರ್ಟ್ ಒಂದೇ ಮಾಡಿ ಒಂದೇ ಬುದ್ಧ ಬರೋಂಗಿಲ್ಲ, 2 ಪಾರ್ಟ್ ಬರ್ತಾವ ಅಂತ. ಆತ್ಮೀಯ ಸ್ನೇಹಿತರೆ, ಯಾರು ಅಷ್ಟೊಂದು ಇದು ಮಾಡ್ಕೊಳಬೇಕಾಗಿಲ್ಲ. ಅವ್ರ ಜವಾಬ್ದಾರಿ ಬಹಳ ಇದೆ, ಅವರ ಜವಾಬ್ದಾರಿಗಳು ಹೆಚ್ಚಿದೆ. ಅವ್ರು ಏನಿದೆ ನಮ್ಗೆ ಗೊತ್ತಿಲ್ಲದೆಲ್ಲ ಇದು ಮಾಡಿ ನಮ್ಗೆ ಫಾರಂ ಕೊಟ್ಟು ಹೋಗ್ತಾರೆ. ಒಂದು ಫಾರಂ ನಮ್ಗೆ ಕೊಟ್ಟು ಅವ್ರು ಇಟ್ಕೊಂತಾರೆ. ಅದ್ರ ಬಗ್ಗೆ ನಾವು ಏನಿದೆ ತಿಳುವಳಿಕೆ ಇದ್ದರೆ ನೋಡಿ ಸರಿಯೋ ತಪ್ಪಂತ ಇದು ಮಾಡ್ಕೊಂಡು ಅದನ್ನೇ ನಾವು ಸೈನ್ ಮಾಡಿಕೊಡ್ಬೇಕಾಗುತ್ತೆ. ಆ ಒಂದು ಕೆಲಸ ಇದಾಗಬೇಕಾಗುತ್ತೆ. ಇಲ್ಲಿ BLO ಯಾರು ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ಯಾಕಂದ್ರೆ ನಮ್ಮ ವಾರ್ಡ್ಗೆ ಇದಕ್ಕೆ ಯಾರು BLO ಇದ್ದಾರೆ. ಮತ್ತೆ ಇನ್ನೊಂದು ಜೊತೆಗೆ ಸರ್ಕಾರ ಮಟ್ಟದಲ್ಲಿ ಅಧಿಕಾರಿ ಇರ್ತಾರೆ. ಏನೇ ಡೌಟ್ಸ್ ಇದ್ರು ನೇರವಾಗಿ ನೀವು ಅವ್ರಿಗೆ ಪ್ರಶ್ನೆ ಮಾಡಿ ಕೇಳ್ಬೋದು. ಒಂದ್ ವೇಳೆ ಅವ್ರು ಏನಾರು ಕೊಟ್ಟಿಲ್ಲ ಅಂದ್ರೆ ಅವ್ರು ಹೈಯರ್ ಅಥಾರಿಟಿ ಇರ್ತಲ್ಲ, ಎಲೆಕ್ಷನ್ ಡಿಪಾರ್ಟ್ಮೆಂಟ್ ತಾಲೂಕು ಆಫೀಸ್ ಇರ್ತಾರೆ, ಅವ್ರಿಗೆ ನೇರವಾಗಿ ನೀವು ಕಾಲ್ ಮಾಡ್ಬೋದು. ಒಂದ್ ವೇಳೆ ಅವ್ರಿಗೆ ನಾನು ಕೊಡಂಗಿಲ್ರಿ, ಯಾಕೆ ಹೇಳ್ಬೇಕ್ರಿ ಅಂತೆಲ್ಲ BLO ಬರ್ತಾರೆ, ಪ್ರಶ್ನೆ ಮಾಡ್ತಾರೆ. ಕೆಲವೊಬ್ರು BLO ಏನ್ ಮಾಡ್ತಾರೆ, ಬಹಳ ಸ್ವಲ್ಪ ಆಡಿರ್ತಾರೆ. ಅಂತ ಸಂದರ್ಭದಲ್ಲಿ ನೀವೈತಲ್ಲ ನೆಕ್ಸ್ಟ್ ಫರ್ದರ್ ಬರೋದ ಸ್ಟೆಪ್ ಏನಪ್ಪ ಅಂದ್ರೆ ತಹಸೀಲ್ದಾರ್ ನೀವು ಅವ್ರಿಗೆ ತಾಲೂಕು ಆಫೀಸ್ ಇದು ಮಾಡ್ಬೋದು. ಓಕೆನಾ? ಇದರ ಸಂಬಂಧಪಟ್ಟ ಡೌಟ್ಸ್ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ಮಾಹಿತಿ ನಾವು ಹಿರಿಯರಲ್ಲಿ ಕೊಟ್ಟಿರುವಂತಹ ಮಾಹಿತಿ ಮೇರೆಗೆ ನಾನು ತಲುಪಿಸಿದೆ. ಒಂದು ವೇಳೆ ಮತ್ತೆ ಸರ್ಕಾರ ನೀವೇ ಖುದ್ದಾಗಿ ಇಲ್ಲಿ ಹಲವಾರು ಬಿಡುತ್ತೆ. ವೋಟರ್ ರಿಜಿಸ್ಟ್ರೇಷನ್ ನೀವೇ ಅರ್ಜಿ ಬಗ್ಗೆ ಹಾಕೋಬಹುದು, ಮತ್ತೆ ನಿಮ್ಮ ಡಿಲೈಟ್ ಬಗ್ಗೆ ಮಾಡ್ಕೋಬಹುದು, ತಿದ್ದುಪಡದ ಬಗ್ಗೆ ಮಾಹಿತಿ ತಗೋಬಹುದು. ಮತ್ತೆ ಒಂದ್ ವೇಳೆ ಟ್ರ್ಯಾಕ್ ಅಂದ್ರೆ ಒಂದ್ ವೇಳೆ ಯಾರ್ದಾರು ಈಗ ಅರ್ಜಿ ಹಾಕಿರ್ತಾರೆ ನೀವು ವೋಟರ್ ಐಡಿ, ಏನಾರು ಅದು ಬಂದಿಲ್ಲ, ನಾವು ಅರ್ಜಿ ಬಹಳ ದಿನ ಕೊಟ್ಟು ಇನ್ನೂ ಬಂದಿಲ್ಲ, ನಮ್ದು ಅಪ್ಡೇಟ್ ಆಗಿಲ್ಲ ಅಂತೇಳಿ ತಮಗೆ ಗೊಂದಲಗಳು ಇರ್ತದೆ. ಓಕೆನಾ? ಅದನ್ನ ನೀವು ಇಲ್ಲೇ ತಮ್ಮ ಏನು ನಮ್ಮ ಎಪಿಕ್ ನಂಬರ್ ಇದೆ ಆ ನಂಬರ್ ಹೊಡ್ಬಿಟ್ರೆ ಪ್ರೆಸೆಂಟ್ ಅಪ್ಡೇಟ್ ಆಗಿದೆಯೋ ಇಲ್ಲ ಅಂತ ಪೂರ್ತಿ ಮಾಹಿತಿ ಸಿಗುತ್ತೆ. ಹಾಗೆ ಇನ್ನೊಂದು ಇದು ಸರ್ಚ್ ಫಾರ್ ಯುವರ್ ಇನ್ ವೋಟರ್ ಐಡಿ ಲಿಸ್ಟ್ ಅಂತೇಳಿ, ಅಂದ್ರೆ ನಿಮ್ಮ ವೋಟರ್ ಐಡಿ ಎಲ್ಲಿ ಯಾವ ಭಾಗದಲ್ಲಿ ಇದೆ. ಎಕ್ಸಾಂಪಲ್ ಏನ್ ಮಾಡ್ತಾರೆ ಅಂದ್ರೆ, ಇವತ್ತು ನಾವು ಕಳೆದಷ್ಟು ಇರ್ತೀವಿ, ನಾವು ವೋಟ್ ನೋಡಿದ್ರೆ ಅಲ್ಲಿ ಹಳಸ್ಕೆರೆ ಇರುತ್ತೆ, ನಾವು ಇಲ್ಲಿ ಹುಡುಕ್ತಾ ಇರ್ತೀವಿ, ಇರೋದು ಮಾತ್ರ ವೋಟರ್ ಹಳಸ್ಕೆರೆ ಇರುತ್ತೆ. ಹಾಗಾಗಿ ದಯಮಾಡಿ ನೀವು ಇಂಥ ಒಂದು ಆ್ಯಪ್ ಹಾಕೋ
ಸೈನ್ ಸಾಹೇಬರು ಹೇಳ್ದಂಗೆ ನಂತರನು ಮಾತಾಡ್ತೇನೆ. ಈಗ ಸ್ವಲ್ಪ ಯಾಕೆಂತಂದ್ರೆ ಇದು ಬಹಳ ವಿಶೇಷವಾದ ಒಂದು ಸಭೆ. ಸೈಯದ್ ಯೂಸುಫ್ ಅವರು ಏನಿದ್ದಾರೆ, ಇದು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನು ಅವರಿಗೆ ಯಾಕಂದ್ರೆ ಇದು ಸರ್ಕಾರಿ ನೌಕರರು ಮಾಡಬೇಕಾಗಿದ್ದ ಕೆಲಸ. ಆದರೆ ಇವರು ತಮ್ಮ ಜವಾಬ್ದಾರಿ ತಗೊಂಡು ಇವ್ರ ಟೀಮು ಈ ಟೀಮಿನ ಜವಾಬ್ದಾರಿ ತಗೊಂಡು ಬಹಳ ಕಾಳಜಿ ವಹಿಸ್ಕೊಂಡು ಮೊನ್ನೆನೂ ಹೇಳಿದ್ರು ಅವರು ನಿನ್ನೆ, ಇಲ್ಲ ನಾನು ಇದೊಂದು ಜಾಗೃತಿ ಇದು ಮಾಡ್ತೀನಿ ಅಂತ ಹೇಳಿ. ಇದು ಏನಂದ್ರೆ ನಾವು ವಿರೋಧ ಮಾಡ್ತಾ ಇಲ್ಲ, ಮತದ ಜಾಗೃತಿ. ಯಾಕೆಂದ್ರೆ ನಮ್ಮ ಮತ ನಮ್ಮ ಹಕ್ಕು. ಮತ ಹೋದ ತಕ್ಷಣ ನಮ್ಮ ಪೌರತ್ವ ಹೋಗಲ್ಲ. ಆದರೆ ನಮ್ಮ ಮತ ಏನಾದರೂ ಹಾಕೋದು ಮಿಸ್ ಆಯಿತು ಅಂದರೆ ಯಾವ ವ್ಯಕ್ತಿಗೆ ನಾವು ಆಯ್ಕೆ ಮಾಡಬೇಕು ಆ ವ್ಯಕ್ತಿಗೆ ವಂಚನೆ ಇದಾಗುತ್ತೆ, ನಾವು ವಂಚನೆ ಮಾಡ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಇಲ್ಲಿ ಏನು ಅಂತಂದ್ರೆ ಎದ್ದೇಳು ಕರ್ನಾಟಕ ಬೇರೆ, ಅದು ನಾಳೆ ಒಂದು ಇದಿದೆ, ಅದ್ರ ಬಗ್ಗೆ ನಂತರ ಮಾಡೋದು. ಇವತ್ತಿನ ವಿಶೇಷ ಕಾರ್ಯಕ್ರಮ ಏನಂದ್ರೆ ಮತ ಜಾಗೃತಿಯ ಒಂದು ಕಾರ್ಯಕ್ರಮ. ನಮ್ಮ ಮತಗಳದು ಯಾವ ರೀತಿ ಫಿಲಪ್ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ನಾವು ವಿಶೇಷವಾಗಿ ಗಮನ ಕೊಡಬೇಕಾಗಿತ್ತು. ಇಲ್ಲಿ ನಾನು ಗಮನಿಸಿದಂಗೆ ಹಲವಾರು ಕನ್ನಡ ಪರ ಸಂಘಟನೆಗಳು ಇದ್ದೀರಾ ಇಲ್ಲಿ. ಅದು ಇದೆಲ್ಲ ಇಂಗ್ಲಿಷ್ನಲ್ಲಿದೆ. ನಿಮ್ಮ ರೈಟ್ಸ್ ಅದು ಕನ್ನಡದಲ್ಲೇ ಬೇಕಂತ ಅಲ್ಲಿ ಹೋಗಿ ತಹಸೀಲ್ದಾರ್ಗೆ ನೀವು ಇದು ಮಾಡಿ ಕನ್ನಡದಲ್ಲಿ ಕೊಡಲೇಬೇಕಾಗುತ್ತೆ. ಇದೇನೇ ಇದೆ ನೀವು ಕನ್ನಡದಲ್ಲಿ ಕೊಡುವಂಥ ಕೆಲಸ ಅವ್ರು ಮಾಡಬೇಕು. ಅದು ಮಾಡಲಿಕ್ಕೆ ನಿಮ್ಮ ಒತ್ತಾಯ ಎಲ್ಲಿರಬೇಕು, ನೀವು ಒತ್ತಾಯ ಮಾಡಿದ್ರಿ ಅಂತ ಹೇಳಿ 4 ಜನಕ್ಕೆ ಗೊತ್ತಾಗಬೇಕು. ಅದು ನಿಮ್ಮ ಒಂದು ಇದಾಗುತ್ತೆ. ಯಾವುದೋ ಯಾಕಂದ್ರೆ ಕನ್ನಡಪರ ಸಂಘಟನೆಗಳು ಇರೋದ್ರಿಂದ ಬಹಳ ವಿಶೇಷವಾಗಿ ನಮ್ಮ ಶಶಿಧರ್ ನಾಯ್ಕ್ LLB ಮಾಡ್ತಿದ್ದಾರೆ. ಬಹಳ ಕ್ಲೀನ್ ಆಗಿ ಮನ ಮುಟ್ಟುವ ರೀತಿಯಲ್ಲಿ ಎಲ್ಲರಿಗೂ ಹೇಳಿದ್ದಾರೆ. ಮತ್ತೇನಾದ್ರೂ ಪ್ರಶ್ನೆ ಇತ್ತಂದ್ರೆ ಅವ್ರು ಹೇಳಿದ್ರೆ ಮತ್ತೆ ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ. ಯಾಕೆಂದ್ರೆ LLB ಮಾಡಿರೋದ್ರಿಂದ ಇದ್ರ ಬಗ್ಗೆ ಪೂರ್ಣ ಪ್ರಮಾಣದ ಒಂದು ಜ್ಞಾನ ಇದೆ. ಅದನ್ನ ಕ್ಲೀನ್ ಆಗಿ ಅವರ ಕೊಡ್ಬೋದು. ಇದು ವಾಸ್ತವಾಂಶ ಇರುತ್ತೆ. ಈ ಒಂದು SIR ಇದೆಲ್ಲ ಅದರದ ಒಂದು ಜಾಗೃತಿ. ಈ ಫಾರಂ ಅಲ್ಲಿ ಯಾವ ರೀತಿ ನಾವು 2002ರಲ್ಲಿ ಲಿಸ್ಟ್ ಅಲ್ಲಿ ಹೆಸರಿರುತ್ತೆ, ID ಕಾರ್ಡ್ ಇರಲ್ಲ, ನಂಬರ್ ಇಲ್ಲ, ನಮ್ದು ಒಂದಿಲ್ಲ ಕೇಳಿದ್ವಿ.